ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ದಾರೆ ಗೊತ್ತಾ, ಮಿಸ್ಟರ್ ಭೋಜೇಗೌಡ? ಅದು ಬೇರೆ. ಸರ್ವೋದಯವಾಗಲಿ ಸರ್ವರಲಿ. ಎಂತದು? ಸರ್ವೋದಯವಾಗಲಿ ಸರ್ವರಲ್ಲಿ. ಕುವೆಂಪು ಅವರು ಹೇಳಿರೋದು ಇದು. ಅಲ್ಲ, ಅವರು ಒಂದೊಂದ್ಸಾರಿ ಹಾಡುಗಳೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಅವ್ರು ಕೇಳ್ತಾ ಇದ್ದಾರೆ. ಸರ್ವೋದಯ ಆಗಲಿ ಸರ್ವರಲ್ಲಿ, ಸಮ ಬಗೆಯ ಸಮ ಸುಖದ ಸಮ ದುಃಖದ ಸಾಮರಸ್ಯ. ಇಲ್ಲಿ ಕೂತ್ಕೊ, ಅವ್ರಿಗೆ ಮಾತಾಡಬೇಡಿ ನೀವು. ಅದರಂತೆ ನಡ್ಕೋಬೇಕು. ಅದು ಹೇಳ್ಬಿಟ್ಟು ಅವ್ರ ಜೊತೆ ಸೇರ್ಕಂದ್ರೆ ಅಲ್ಲ, ಅವ್ರಿಗೆ ಏನಾಗಿದೆ, ಆಯ್ತಪ್ಪ, ನಮ್ ಜೊತೆ ಇದು ಆಗಲ್ಲ ಅಂತ ಗೊತ್ತಾಯ್ತಲ್ಲ. ಏನಾಗಿದೆ ಅದಕ್ಕೆ JDS ಅಲ್ಲ, JDS ಅಲ್ಲ ಸೆಕ್ಯುಲರ್ ಅಲ್ಲ ಅಲ್ಲ, ಅವ್ರಿಗೆ ಏನಾಗಿದೆ ಮುಖ್ಯಮಂತ್ರಿಗಳೇ? ಈಗ ನೀವೇನ್ ಇಟ್ಕೋಬೇಕು ಅಂದ್ರೆ JDC. ಈಗ JDC ಸಭಾಪತಿ ಅವರೇ, ಮುಖ್ಯಮಂತ್ರಿಗಳ ಕೇಳಿ, ಅವ್ರು ಯಾಕೆ ಈ ಕಡೆ ಬಂದಿದ್ದಾರೆ ಅಂದ್ರೆ, ನೋಡಿ, ಪುನಃ ನೀವು ಬಾಯಲ್ಲಿ ಮಾತ್ರ ಅಂಬೇಡ್ಕರ್ ಬಗ್ಗೆ ಹೇಳ್ತೀರಿ, ದಿಲ್ಲಿಯಲ್ಲಿ ಅವರು ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೂಡ ಮಾತಾಡಿದ್ರೆ ಆಮೇಲೆ ಮಾತಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಬಾಯಲ್ಲಿ ಮಾತ್ರ ಮಾತಾಡ್ತೀರಿ, ಅವ್ರ ಅಂತ್ಯಕ್ರಿಯೆ ಕೂಡ ದಿಲ್ಲಿಯಲ್ಲಿ ಹತ್ತಡಿ ಜಾಗ ಕೊಡ್ಲಿಲ್ಲ ಅನ್ನುವಂತ ನೋವು ಇರುವುದರಿಂದ ಅವ್ರು ಈ ಕಡೆ ಬಂದಿದ್ದಾರೆ. ಆಯ್ತು, ಅದು ನಿಜನೇ. ಕೂತ್ಕೊಳ್ಳಿ. ಅವರು ಕಾಂಗ್ರೆಸ್ ನಲ್ಲಿ ಇರ್ಲಿಲ್ಲ, ರಿಪಬ್ಲಿಕನ್ ಪಾರ್ಟಿನಲ್ಲಿ ಇದ್ದದ್ದು. ಅವರು ಎಲ್ಲಾಗಿದ್ರು ಕೂಡ ಅವರು ರಾಷ್ಟ್ರೀಯ ಸಂವಿಧಾನ ಬರೆದವರು. ನಮೋ ನಮೋಹ. ಕೂತ್ಕೊಳ್ಳಿ. ಸಂವಿಧಾನ ಬರೆದ್ರಲ್ಲ, ಇಂಥ ಸಂವಿಧಾನ ಬರ್ಕೊಟ್ರಲ್ಲ. ನಾವು ನೀವೆಲ್ಲ, ನಾನು ಶೂದ್ರ, ನೀವು ಶೂದ್ರರು, ರವಿಕುಮಾರ್ನು ಶೂದ್ರ. ನಿಮ್ಗೆ ಯಾಕ್ರಿ ಇವೆಲ್ಲ? ಅಲ್ಲ, ನಾನು ಹೇಳಿದೆ, ನಾವು ಶೂದ್ರರು, ನೀವು ಶೂದ್ರರು, ರವಿಕುಮಾರ್ ಶೂದ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲಿ ನಾವೆಲ್ಲ ಇಲ್ಲಿ ಇದ್ದೇವೆ. ಅಂತ ಪುಣ್ಯಾತ್ಮ ಹತ್ತಡಿ ಜಾಗ ಕಾಂಗ್ರೆಸ್ ಪಕ್ಷ ಕೊಡಬೇಕಾಗಿತ್ತು. ಅದೇ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ತಾವು. ಅದೆಲ್ಲ ನಿಮ್ ಸೃಷ್ಟಿ. ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೃಷ್ಟಿ ಅದು. ನೀವೇ ಸೃಷ್ಟಿ ಅಂದೆ ಕೂಡಪ್ಪ. ಇವರ ಮುಖ್ಯಮಂತ್ರಿ ಮಾತಾಡೋ ಹೇಳ್ಬಾರ್ದಿಲ್ಲ ನೋಡಿ. ಮುಖ್ಯಮಂತ್ರಿ ಮಾತಾಡ್ತಾರೆ, ಯಾಕೆ ಈಗ ಹೇಳಿ ಸಭಾಪತಿ ಏನ್ ಹೇಳ್ಬೇಕು? ನಾನು ಈಗ ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ನಾವು ಒಕ್ಕೂಟದ ವ್ಯವಸ್ಥೆಯನ್ನ ಒಪ್ಕೊಂಡಿದ್ದೀವಿ. ಒಕ್ಕೂಟದ ವ್ಯವಸ್ಥೆಯನ್ನ ಒಪ್ಕೊಂಡಿದ್ದೀವಿ. ಅವರು ನರೇಂದ್ರ ಮೋದಿ ಅವರು ಇನ್ನೂ ಒಂದು ಹೆಜ್ಜೆ ಹೋಗಿ ಎಂತದ್ದು ಕೋಆಪರೇಟಿವ್ ಫೆಡರಲಿಸಂ ಅಂತ ಹೇಳಿದ್ದಾರೆ. ಕೋಆಪರೇಟಿವ್ ಫೆಡರಲಿಸಂ ಅಂತ ಹೇಳಿದ್ದಾರೆ. ಆಯ್ತು, ಅದನ್ನೂ ಒಪ್ಕೊಳ್ಳೋಣ. ಕೋಆಪರೇಟಿವ್ ಫೆಡರಲಿಸಂ ಅನ್ನೋದನ್ನು ಕೂಡ ಒಪ್ಕೊಳ್ಳೋಣ. ಆದರೆ ನಡವಳಿಕೆಗಳಲ್ಲಿ ಅದು ಇದೆಯಾ? ಫೆಡರಲಿಸಂ ತತ್ವದ ಪ್ರಕಾರ ನಡ್ಕತಾ ಇದ್ದಾರಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ತೆರಿಗೆ ರಾಜ್ಯಗಳಿಂದ ಬರ್ತದೋ, ಕೇಂದ್ರದಲ್ಲಿ ಅವರೇ ಉತ್ಪಾದನೆ ಮಾಡ್ತಾರ? ರಾಜ್ಯಗಳಲ್ಲಿ ನಾವು ಕೂಡ ತೆರಿಗೆ ತಾನೆ ಅಲ್ಲಿ ಹೋಗೋದು. ಕೇಂದ್ರ ಸರ್ಕಾರದ್ದು ತೆರಿಗೆ ಏನಿಲ್ವಲ್ಲ, ನಮ್ಮದೇ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ, GST, ಆಮೇಲೆ ಪೆಟ್ರೋಲ್ ಡೀಸೆಲ್ ಸೆಸ್, ಆಮೇಲೆ ಸರ್ಚಾರ್ಜ್ ಎಲ್ಲ ಯಾತ್ರೆಯಿಂದ ಎಲ್ಲಿಂದ ಹೋಗೋದು? ರಾಜ್ಯದಿಂದ. ಡು ಯು ನೋ ಹೌ ಮಚ್ ವಿ ಆರ್ ಗಿವಿಂಗ್? ಡು ಯು ನೋ ಹೌ ಮಚ್ ವಿ ಆರ್ ಗಿವಿಂಗ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾ? ತೆರಿಗೆ ರೂಪದಲ್ಲಿ ಎಷ್ಟು ಕೊಡ್ತಾ ಇದೀವಿ ಗೊತ್ತಾ? 4,30,000 ಕೋಟಿಗೂ ಹೆಚ್ಚು. 4,30,000ಕ್ಕೂ ಹೆಚ್ಚು ಕೋಟಿ. How much we are getting back in devolution of taxes and ಸುಮ್ಮನೆ ಇರಪ್ಪ. ಅವ್ರು ಏನ್ ಹೇಳೋದು, ನಜೀರಿಗೆ ಏನ್ ಮಾತಾಡೋದು, ಕುತ್ಕೊಳ್ರಿ. ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ನಲ್ಲಿ ಈ ವರ್ಷ ಅಂದ್ರೆ 23-24ಕ್ಕೆ
ಎಸ್ಟಿಮೇಟೆಡ್ ಡೆವಲ್ಯೂಷನ್ ನಮಗೆ ಬರ್ತಕ್ಕಂಥದ್ದು 37,252 ಕೋಟಿ ರೂಪಾಯಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳಲ್ಲಿ ನಮಗೆ ಬರ್ತಕ್ಕಂಥದ್ದು 13,005 ಕೋಟಿ ರೂಪಾಯಿ. ಬೋತ್ ಪುಟ್ ಟುಗೆದರ್ 50,257 ಕೋಟಿ. Whereas we are giving to Government of India 4,30,000 crores more than that. ಬೇಕಾದ್ರೆ ನಾನು ಎಷ್ಟು ಕೊಡ್ತೀವಿ ಅಂತ ನೋಡಿ ಮಾನ್ಯ ಸಭಾಪತಿಯವರೇ, ನಾವು ಕೊಡೋದು ಕೇಂದ್ರಕ್ಕೆ ಆದಾಯ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆ ಈ ವರ್ಷಕ್ಕೆ ನಿಗದಿ ಮಾಡಿರೋದು ಕರ್ನಾಟಕಕ್ಕೆ 2,23,000 ಕೋಟಿ. GST 1,40,000 ಕೋಟಿ. ಪೆಟ್ರೋಲ್ ಡೀಸೆಲ್ ವಿಮಾನಗಳಲ್ಲಿ ಬಳಸುವ ATF ಇಂಧನಗಳ ಮೇಲೆ ವಿಧಿಸುವ ಸೆಸ್ ಸರ್ಚಾರ್ಜ್ಗಳು 30,000 ಕೋಟಿ. 26ರಿಂದ 30,000 ಕೋಟಿ. ರಾಜ್ಯ ವಲಯದಿಂದ ಸಂಗ್ರಹವಾಗುವ ಕಸ್ಟಮ್ಸ್ ತೆರಿಗೆಗಳು 30,000 ಕೋಟಿ. GST ಸೆಸ್ ತಿಂಗಳಿಗೆ ಕನಿಷ್ಠ 15,000 ರೂಪಾಯಿ ಸಂಗ್ರಹಿಸಲಾಗುತ್ತದೆ. ಈ ಲೆಕ್ಕದಲ್ಲಿ ನೋಡಿದರೂ ಸುಮಾರು 18ರಿಂದ 20,000 ಕೋಟಿ ಸೆಸ್ಗಳು, ಅಂದಾಜು 16,000 ಕೋಟಿ. ಆಮೇಲೆ ಹೆದ್ದಾರಿ ಟೋಲ್ಗಳಿಂದ 3,000 ಕೋಟಿ. ಬಂದರು ವಿಮಾನ ನಿಲ್ದಾಣ, ರೈಲ್ವೆ ಮುಂತಾದವುಗಳಿಂದ 15ರಿಂದ 20,000 ಕೋಟಿ. ದೇಶದ IT-BT ರಫ್ತಿನಲ್ಲಿ ರಾಜ್ಯವು ಸಿಂಹಪಾಲನ್ನು ಪಡೆದಿದೆ. ಇದರ ಮೂಲಕ ಸಿಗುವ ಆದಾಯ ಎಷ್ಟೆಂದು ಕೇಂದ್ರ ಸರ್ಕಾರ ಹೇಳುತ್ತಿಲ್ಲ. ಇದು ನಿರ್ಮಲಾ ಸೀತಾರಾಮನ್ ಅವರು ಅವರ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಫಿಗರ್ಗಳು ಇವೆಲ್ಲ, ನನ್ನದಲ್ಲ, ಅವ್ರ ಬಜೆಟ್ ಪೇಪರ್ಸ್ ನಲ್ಲಿ ಹೇಳಿರ್ತಕ್ಕಂಥ ಫಿಗರ್ಗಳು. ಅಂದ್ರೆ ಸುಮಾರು 4,30,000 ಕೋಟಿಗೂ ಹೆಚ್ಚು ಹಣ ಬರ್ತದೆ, ಹೋಗುತ್ತೆ ಕೇಂದ್ರಕ್ಕೆ ರಾಜ್ಯದಿಂದ. ಅದು ಯಾರ ಹಣ? ಕರ್ನಾಟಕದ 7 ಕೋಟಿ ಕನ್ನಡಿಗರ ಹಣ. ಕನ್ನಡಿಗರ ನೀವು ಬಂದದ್ದು ಹೇಳಿ, ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಮತ್ತೆ ಹೇಳಿ. ನೀವು ಆಮೇಲೆ ಮಾತಾಡ್ರಿ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಂದದ್ದನ್ನ ಹೇಳಿ. ಕೂತ್ಕೊಳ್ರಿ, ಹೇಳ್ತೀನಿ. ಪೂಜಾರಿ ನೀವು ನೋಟ್ ಮಾಡ್ಕೊಳ್ಳಿ, ಸದನವನ್ನ ದಿಕ್ತಪ್ಪಿಸೋದು ಬೇಡ. ನೀವು ನೋಟ್ ಮಾಡ್ಕೊಳ್ಳಿ, ಅವರಿಗಿರುವಂತ ನೋಟ್ ಮಾಡ್ಕೊಳ್ಳಿ, ಗಂಭೀರ ಸ್ವರದಿಂದ ಆರೋಪ ಪಟ್ಟಿ ನೀವು ನೋಟ್ ಮಾಡ್ಕೊಳ್ಳಿ, ಪರ್ಮಿಷನ್ ಕೊಡ್ತೀನಿ. ಆರೋಪ ಪಟ್ಟಿ ಅಲ್ಲ ಪೂಜಾರಿ ಅವರೇ, ಕೇಂದ್ರ ಸರ್ಕಾರ ಪೂಜಾರಿ ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನ ಹೇಳಿ. ಅನ್ಯಾಯ ಆಗಿದೆ ಅಂತ ಹೇಳಿ ತಪ್ಪಿಸೋದು ಬೇಡ. ನನ್ನ ಮಾತು ಕೇಳಿ, ಕೇಂದ್ರ ಸರ್ಕಾರ ನನ್ನ ಮಾತು ಕೇಳಿ, ಯಾವ್ಯಾವ ಯೋಜನೆ ನನ್ನ ಮಾತು ಕೇಳಿ, ನಮ್ಗೆ ಒಂದು ನಿಮಿಷ ನನ್ನ ಮಾತು ಕೇಳಿ, ನಿಮ್ಗೆ ಅವಕಾಶ ಕೊಡಿ, ನಾನು ಹೇಳ್ತೇನೆ. ನಾ ಹೇಳ್ತೀನಿ ನಿಮಗೆ. ನನಗೆ ಅವಕಾಶ ಒಂದು ನಿಮಿಷ. ನಿಮ್ಮ ನಿಮ್ಮ ಅನುಭವ, ನಿಮ್ಮ ಗಾಂಭೀರ್ಯ, ಯಾರನ್ನಾದ್ರೂ ತಪ್ಪಿಸುವಂತ ನಿಮ್ಮ ಕಲ್ಪನೆ, ಇದನ್ನ ನನಗೆ ನಿಮ್ಮ ಬಗ್ಗೆ ಗೌರವ ಉಂಟು. ಆದ್ರೆ ನಮ್ಗೆ ಅವಕಾಶ ಬಿಡ್ಬೇಕಲ್ಲ ಸಭಾಪತಿಗಳೇ, ಇದು ಸತ್ಯದರ್ಶನ ಆಗ್ಬೇಕೇ ಹೊರತು. ಸಭಾಪತಿಗಳೇ, ಸರ್, ಈಗ ರಾಜ್ಯಪಾಲರ ಮೇಲೆ ಭಾಷಣ ಮಾಡುವಾಗ ಮುಖ್ಯಮಂತ್ರಿಗಳು ಸತ್ಯ ಹೇಳುವಾಗ ಕೇಂದ್ರ ಎಷ್ಟು ಕೊಟ್ಟಿದೆ ಅಂತ ಕೇಳ್ತಾರೆ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ, ಆರೋಪ ಪಟ್ಟಿ ಮಾಡುವಂತ ಒಂದು ವ್ಯವಸ್ಥೆ, ರಾಜ್ಯಪಾಲರು ಭಾಷಣ ಕೇಂದ್ರದ ಮೇಲೆ ಆರೋಪ ಮಾಡುವಂತ ಒಂದು ವ್ಯವಸ್ಥೆ ಆಗಿ ರೂಪುಗೊಳಿಸಬಾರದು. ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ? ಪೂಜಾರಿ ಅವರೇ, ನೀವು ಕೇಳ್ತಿರೋ ಇಲ್ಲ ನನಗೆ ಹೇಳಿ, ನಾವು ಕೇಳ್ತೀರ ನೀವು ತಡೀರಿ. ಅಲ್ಲಿ ಮುಖ್ಯಮಂತ್ರಿಗಳು ಯಾಕೆ ನಿಂತ ಮಾತು ನೀವ್ ಯಾಕೆ ಬಂದ? ಒಂದ್ ನಿಮಿಷ ಪೂಜಾರಿ ಅವರೇ, ಪೂಜಾರಿ ಅವರೇ, ಪೂಜಾರಿ ರವಿಕುಮಾರ್ ಕೂತ್ಕೊಳ್ಳಿ ಪ್ಲೀಸ್. ಒಂದ್ ನಿಮಿಷ ಮುಖ್ಯಮಂತ್ರಿಗಳೇ, ಒಂದ್ ನಿಮಿಷ ಮುಖ್ಯಮಂತ್ರಿಗಳೇ, 4,30,000 ಕೋಟಿ ಕೇಂದ್ರಕ್ಕೆ ಹೋಯ್ತದೆ, ಕನ್ನಡಿಗರ ಹಣ ಅದು ಅಂತ ಹೇಳಿದ್ದೀರಿ. ಇಲ್ಲ ನರೇಂದ್ರ ಮೋದಿ ಅವರ ಹಣ ಅಂತಲೇ ಹೇಳಿಬೇಕು, ನಂದೇನ್ ತಕರಾರಿಲ್ಲ.
ನರೇಂದ್ರ ಮೋದಿ ಇದು ಮುಖ್ಯಮಂತ್ರಿಗಳನ್ನ ಪ್ರಧಾನಮಂತ್ರಿ ನೋಡ್ರಿ, ಟ್ಯಾಕ್ಸ್ ಸರ್ ಒಂದ್ ನಿಮಿಷ ಕೇಳಿ. ನೀವು ದಾರಿ ತಪ್ಪಿಸಬಾರ್ದು. ಸೀತಾರಾಮ್ ನಾವು ನರೇಂದ್ರ ಮೋದಿ ಒಂದ್ ನಿಮಿಷ ರೀ. ಅದು ಮುಖ್ಯಮಂತ್ರಿಗಳ ಪೂಜಾರಿ ಅವರೇ, ಒಂದ್ ನಿಮಿಷ ನನ್ನ ಮಾತು